ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಅಜ್ಞಾನತಿಮಿರಾಂಧಸ್ಯ ಪಾಣಿಚಾಪಶಲಾಕಯ ಪ್ರಸೀದ ಸುಮುಖೋ ನಾಥ ಜ್ಞಾನದೃಷ್ಟಿಪ್ರದೋ ಭವ. ಸಮಸ್ತಜನನೀಂ ವಂದೇ ಚೈತನ್ಯಸ್ತನ್ಯದಾಯಿನೀಂ ಶ್ರೇಯಸೀಂ ರಂಗನಾಥಸ್ಯ ಕರುಣಾಮಿವ ರೂಪಿಣಿ. ನನ್ನ ಅಂತರಂಗದ ಧ್ಯಾನಮೂರ್ತಿಯನ್ನು ಸ್ಮರಿಸಿ ನಿತ್ಯ ನಿರಂತರ ಅರ್ಚಾಮೂರ್ತಿ ಪ್ರಭು ಶ್ರೀ ವೆಂಕಟೇಶನ ದಿವ್ಯ ಮಂಗಳ ವಿಗ್ರಹವನ್ನು ಸಂದರ್ಶಿಸುತ್ತಾ ಆಗಮಿಸಿದ ಹಿರಿಯರಾದ ಸ್ವಾಮಿಗಳಿಗೆ ಮತ್ತು ರವೀಂದ್ರಜಿಯವರಿಗೆ ಗೌರವವನ್ನು ಸಲ್ಲಿಸ್ತಾ ಈ ಸಮಾರಂಭಕ್ಕೆ ಕಾರಣವಾದ ಸಂಘಟನೆಯನ್ನು ಅಭಿನಂದಿಸ್ತಾ ಸಭಿಕರಾದ ತಮಗೆಲ್ಲವರಿಗೂ ಗೌರವವನ್ನು ಸೂಚಿಸ್ತಾ ಕೆಲವು ಮಾತುಗಳು. ಈಗ ಕೆಲವು ನಿಮಿಷಗಳ ಹಿಂದೆ ನಾವೇನನ್ನು ನೋಡಿದ್ದೀವಿ, ನಾವು ಏನನ್ನು ಅನುಭವಿಸಿದ್ದೀವಿ, ಇದನ್ನು ನೋಡಿದಾಗ ಮಾತನಾಡುವುದಕ್ಕಿಂತಲೂ ಕೇಳಿದ್ದನ್ನು ಅನುಸಂಧಾನ ಮಾಡಿದರೆ ನನಗಿನ್ನೂ ಖುಷಿ ಆಗ್ತಿತ್ತು ಅಂತ ಅನ್ನಿಸ್ತದೆ. ಗೀತೆಯ ಒಂದು ಮಾತು ಬಂತು, ಅವ್ಯಕ್ತಂ ಪರ್ಯುಪಾಸತೆ. ನಾವು ಕೈ ಮುಗಿತೇವೆ, ದೇವರಿಗೆ ಕೈ ಮುಗಿತೇವೆ, ಧಾರ್ಮಿಕವಾಗಿ ಏನೇನೋ ಆಚರಣೆಗಳನ್ನು ಮಾಡ್ತೇವೆ. ಅದನ್ನೆಲ್ಲ ಯಾವುದೋ ಒಂದು ನೋಟದ ಅಡಿಯಲ್ಲಿ ತಂದು ನಾವು ಮಾಡ್ತೇವೆ. ದೇವರನ್ನು ಪೂಜಿಸಲಿಕ್ಕೆ ಮೂರ್ತಿ ಇಟ್ಟುಕೊಳ್ತೇವೆ, ಫೋಟೋ ಇಟ್ಟುಕೊಳ್ತೇವೆ, ಕಲಶ ಇಟ್ಟುಕೊಳ್ತೇವೆ, ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು. ಅದು ವ್ಯಕ್ತ. ಭಗವಂತ ಹೇಳ್ತಾನೆ, ಅದರ ಒಳಗೆ ಇನ್ನೊಂದು ಶಕ್ತಿ ಇದೆಯಪ್ಪ. ಫೋಟೋ ನೋಡ್ತೇವೆ, ಫೋಟೋದಲ್ಲಿ ದೇವರಿದೆ, ನಮ್ಮ ಕಣ್ಣಿಗೆ ಕಾಣುವ ದೇವರು. ಭಗವಂತ ಹೇಳ್ದ, ಫೋಟೋದ ಅಡಿಯಲ್ಲಿ ಅಥವಾ ಫೋಟೋದ ಒಳಗೆ ಇನ್ನೊಂದು ಇದೆ ದೇವರು, ಅದನ್ನು ನೀನು ಗುರುತಿಸು. ಅವ್ಯಕ್ತಂ ಪರ್ಯುಪಾಸತೆ. ಆ ಮಾತು ಶ್ಲೋಕ ಹೇಳುವಾಗ ಅಯ್ಯೋ ದೇವರೇ, ಈ ಪವಿತ್ರವಾದ ಭಾರತ ಭೂಮಿಯಲ್ಲಿ ಹುಟ್ಟಿದ ನಾವು ತನ್ನ ತಪಸ್ಸಿನಿಂದ ಒಳಗೆ ದೇವರನ್ನು ಕಂಡ ತಿರುಮಲ ಯೋಗಿಗಳು ತಾನು ಕಂಡ ಸತ್ಯವನ್ನು ಪ್ರಪಂಚಕ್ಕೆ ತಿಳಿಸುವುದಕ್ಕೋಸ್ಕರವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿದಂತೆ ಭಗವಂತ ರೂಪದಲ್ಲಿ ಬಂದು ಶಂಖಚಕ್ರ ಧನುಸ್ಸು ಬಾಣಗಳನ್ನು ಹಿಡಿದು ನಿಂತಾಗ ಮುಂದೇನು ಪ್ರಭೋ ಎಂಬುದಾಗಿ ತಿರುಮಲ ಯೋಗಿಗಳು ಕೇಳಿದರಂತೆ. ನನ್ನನ್ನು ನಂಬಿ ಬರುವ, ನನ್ನಲ್ಲಿ ಶರಣಾಗತರಾದವರನ್ನು ರಕ್ಷಿಸುವ ಉದ್ದೇಶಕ್ಕಾಗಿ ಮಂಜುಗುಣಿ ಎನ್ನುವ ಊರಿನಲ್ಲಿ ನಾನು ನಿಲ್ತೇನೆ. ಅಂತಹ ನಿತ್ಯ ಜಾಗದಲ್ಲಿ ನಿಂತ ನಾವೀಗ ಏನನ್ನು ಆಲೋಚಿಸೋಣ, ಮನಸ್ಸಿಗೆ ತಂದುಕೊಳ್ಳಿ. ಮಾತನಾಡೋಣ ಅಲ್ಲ, ಏನನ್ನ ಮಾಡೋಣ ಅಲ್ಲ, ನಾವು ಏನನ್ನು ಆಲೋಚಿಸೋಣ ಅನ್ನುವ ಚಿಂತನೆಗೆ ಬಂದಾಗ ಈ ಕ್ಷೇತ್ರಕ್ಕೆ ಭಗವಂತನೇ ಒಂದು ಹೆಸರನ್ನಿಟ್ಟ, ಮಂಜುಗುಣಿ. ಏನು, ಯಾವ ಅರ್ಥ? ಸಹ್ಯಾದ್ರಿ ಪರ್ವತ ಸ್ಕಂಧೆ ತಿಷ್ಠತಿ ಸ್ಮ ಸದಾ ಹರಿ. ಸಹ್ಯಾದ್ರಿಯ ಪರ್ವತ ಶ್ರೇಣಿಯ ಮಧ್ಯಭಾಗದಲ್ಲಿ ಮಂಜುಗುಣಿ ಎನ್ನುವ ಊರಿನಲ್ಲಿ ನನ್ನನ್ನು ನೀನು ಪ್ರತಿಷ್ಠಾಪಿಸು, ನಾನಲ್ಲಿ ನಿಲ್ತೇನೆ. ಆ ಮಂಜುಗುಣಿ ಅನ್ನುವ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಏನು ನಿನ್ನಲ್ಲಿ ಇದೆಯೋ ಅದರಲ್ಲಿಯೇ ಸಂತೃಪ್ತಿಯನ್ನು ಕೊಡುವ ಗುಣವನ್ನು ನೀಡುವ ಸ್ಥಳ. ಆ ಅರ್ಥದಲ್ಲಿ ಇದು ಮಂಜುಗುಣಿ. ಹಾಗಾದರೆ ಈ ಮಂಜುಗುಣಿಯ ಕ್ಷೇತ್ರದಲ್ಲಿ ವೆಂಕಟರಮಣ ದೇವಸ್ಥಾನದ ಬಾಗಿಲಿನಿಂದ ಮಾರುತಿಯ ಸನ್ನಿಧಾನದವರೆಗೆ ಮೆರವಣಿಗೆಯಿಂದ ಬಂದ ನಾವು ವೇದಿಕೆಯನ್ನು ಹತ್ತಿ ವೇದಿಕೆಯ ಎದುರಿನಲ್ಲಿ ಕುಳಿತು ನಾವೀಗ ಏನನ್ನು ಆಲೋಚನೆ ಮಾಡೋಣ? ನನ್ನ ಬದುಕಿನಲ್ಲಿ ಭವಿಷ್ಯದ ದಿನಗಳಲ್ಲಿ ನನಗೇನು ಬೇಕು, ಈ ಹಿಂದೆ ನನಗೇನೋ ಆಯಿತು, ನನ್ನಲ್ಲಿ ಏನಿದೆ,
ಇದನ್ನೆಲ್ಲ ಒಂದು ಸರಿ ಮನಸ್ಸಿನಲ್ಲಿ ತಂದುಕೊಳ್ಳೋಣ. ಆವಾಗ ಇದು ಪ್ರತಿಯೊಬ್ಬರು ಮಾಡಬೇಕಾದ ಆಲೋಚನೆ. ಗತಿ ಅಂದ್ರೇನು? ಮುಂದೆ ನಡೆಯುವುದು ಅಂತ ಅರ್ಥ. ಹೌದಾ? ನಮ್ಮೆಲ್ಲರ ಒಳ ಮನಸ್ಸು ನಮಗೆ ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕು ಅಂತಿರುತ್ತದೆ. ಆದರೆ ನಮ್ಮ ಚಲನೆ ನಮಗೆ ಕೆಟ್ಟದ್ದಾಗುವ ರೀತಿಯಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗ್ತಿದ್ದು ಬಿಡ್ತದೆ. ಅದನ್ನೇ ವಿಧಿ ಅಂತ ಕರೆದರು. ಅಂತಹ ವಿಧಿಯನ್ನು ಮೀರಿ ನಿಲ್ಲುವ, ಒಳ್ಳೆಯದನ್ನು ಕಾಣುವ ಆ ದಿಕ್ಕಿನಲ್ಲಿ ನಾವು ಹೋಗಬೇಕಲ್ಲ, ಅದನ್ನು ತೋರಿಸಿಕೊಡುವುದೇ ಈ ಮಣ್ಣಿನ ಗುಣ. ನೀವು ಯಾವುದು ಊರಿಗೆ ಹೋಗಿ, ದೇವಸ್ಥಾನ ಇಲ್ಲದ ಊರಿಲ್ಲ, ತುಳಸಿ ಎದುರಿಗೆ ತುಳಸಿ ಕಟ್ಟೆ ಇಲ್ಲದ ಮನೆ ಇಲ್ಲ, ದೇವರಿಲ್ಲದ ಮನೆ ಇಲ್ಲ. ನೋಡಿ, ಮನೆಯ ಹೊರಗೂ ದೇವರು, ಮನೆಯ ಒಳಗೂ ದೇವರು, ಮನೆಯ ಹಿಂದೆ ಹೋದ್ರೆ ಅಲ್ಲೂ ಒಂದು ದೇವರು ನಮ್ಮ ಕೊಟ್ಟಿಗೆ. ಎಲ್ಲವದನ್ನು ದೇವರ ಜೊತೆಯಲ್ಲಿ ಬದುಕನ್ನು ಸಾಗಿಸುವುದೇ ಭಾರತೀಯ ನಮ್ಮ ಈ ಮಣ್ಣಿನ ಗುಣ. ಈ ಮಣ್ಣಿನಲ್ಲಿ ಹುಟ್ಟಿ ಬಂದ ನಾನು ಏನನ್ನು ಪಡೀಲಿ, ಏನನ್ನು ಸಾಧಿಸಿದರೆ ನಾನು ಸಾಧಿಸಿದಂತಾಯಿತು, ಇದನ್ನೇ ಜ್ಞಾನಿಗಳು ಹೇಳ್ತಾ ಬಂದರು. ನಾನು ಏನಾದರೆ ಏನಾಗಬೇಕಾದಾಗಿದ್ದೆ ಹೇಳಿ ನೋಡೋಣ. ಒಂದು ಪ್ರಶ್ನೆ ಇಟ್ಕೊಳ್ಳಿ, ಪ್ರತಿಯೊಬ್ಬರು ಇಟ್ಕೊಳ್ಳಿ. ಏನಾದರೆ ನಾನು ಆಗಬೇಕಾದ ಅದೇ? ಬಹುಶಃ ಇದು ಯಾರಿಗೂ ಉತ್ತರವೇ ಇಲ್ಲ. ಅದನ್ನೇ ಹೇಳಿದರು, ನೀನು ಸಮೃದ್ಧನಾಗು, ಸಂವೃದ್ಧನಾಗು, ಸಮೃದ್ಧನಾಗು. ಶ್ರೀಮಂತಿಕೆ ಮತ್ತು ಸಮೃದ್ಧಿ ಬಹಳ ನಾವೆಲ್ಲ ಅನುಸಂಧಾನ ಮಾಡಬೇಕಾದ್ದು, ಅಂದರೆ ಮನಸ್ಸಿನಲ್ಲಿ ಆಲೋಚಿಸಬೇಕಾದ ವಿಷಯ. ನಾನೊಬ್ಬ ಶ್ರೀಮಂತನಾಗಲೋ, ನಾನೊಬ್ಬ ಸಮೃದ್ಧ ಪುರುಷನಾಗಲೋ, ನಮ್ಮನೆ ಸಮೃದ್ಧಿಯಿಂದ ಇರಲೋ. ಸಮೃದ್ಧಿ ಅಂದರೆ ಏನು ಅರ್ಥ? ದುಡ್ಡಲ್ಲ. ಶ್ರೀಮಂತಿಕೆ ಅಂದರೆ ದುಡ್ಡು. ಶ್ರೀಮಂತನಾಗದೇ ಇರು, ಏನು ಬೇಜಾರಿಲ್ಲ. ಸಮೃದ್ಧಿಯನ್ನು ಕಳೆದುಕೊಳ್ಳಬೇಡ. ಆ ಸಮೃದ್ಧಿ ಅಂದರೆ ಅರ್ಥ ಏನು ಗೊತ್ತಾ? ಇದ್ದಿದ್ದರಲ್ಲಿ ಸಮಾಧಾನ ಪಡುವ ಗುಣವೇ ಸಮೃದ್ಧಿ. ಇದಕ್ಕೆ ರಮಣರು ಬಹಳ ಅದ್ಭುತವಾದ ಒಂದು ಕಥೆ ಹೇಳ್ತಾರೆ. ಒಬ್ಬ ಶ್ರೀಮಂತ ರಮಣರ ಹತ್ರ ಹೋದನಂತೆ. ಸ್ವಾಮಿ, ನಮ್ಮ ಮನೆಯಲ್ಲಿ ಸಾಕಷ್ಟು ಸಂಪತ್ತಿದೆ, ಆಭರಣಗಳು ಸಾಕಷ್ಟಿದೆ, ವಸ್ತ್ರ ಒಡವೆಗಳು ಪೆಟ್ಟಿಗೆಯ ತುಂಬಿ ಹೆಚ್ಚಾಗಿ ಮೇಲ್ ಬೇರೆ ಇಟ್ಟಿದ್ದೇವೆ, ಸಾಧ್ಯಾದಷ್ಟು ಮೈಮೇಲೆ ಹೊತ್ಕೊಂಡಿದ್ದೇವೆ, ಆದರೂ ಸಮಾಧಾನ ಮನೆಯಲ್ಲಿಲ್ಲ. ಒಬ್ಬರು ಹೇಳಿದರೆ ಇನ್ನೊಬ್ಬರಿಗೆ ಸಿಟ್ಟು ಬರ್ತದೆ, ಮಕ್ಕಳಂತೂ ಮಾತು ಕೇಳೋದೇ ಇಲ್ಲ. ಈ ಎಲ್ಲ ಕಡೆ ಶುರುವಾದ ವಿಷಯ. ಮಕ್ಕಳ ಮಾತು ಕೇಳೋದಿಲ್ಲ ಹೇಳೋದು ಪ್ರತಿನಿತ್ಯವೂ ಆ ಶಬ್ದ ಕಿವಿಗೆ ಬರ್ತಾ ಇದೆ ಈಗ. ಅದು ಆಮೇಲೆ ವಿಚಾರಕ್ಕೆ ಬರೋಣ. ಏನು ಮಾಡಲಿ? ಆಯ್ತಪ್ಪ, ಮತ್ತೇನು ವಿಷಯ? ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಒಂದು ಬಡ ದಂಪತಿಗಳು ನಮ್ಮನೆ ಪಕ್ಕದಲ್ಲೇ ಇದ್ದಾರೆ. ಏನಾದರೂ ರಾತ್ರಿ ಹೊತ್ತಿನಲ್ಲಿ ತೊಂದರೆ ಆದರೆ ಅನುಕೂಲಕ್ಕಿರಲಿ, ಮನೆ ಸಮೀಪದಲ್ಲೇ ಒಂದು 2 ಮಂದಿಗೆ ಅವಕಾಶ ಕೊಟ್ಟಿದ್ದೇವೆ. ಬಡ ದಂಪತಿಗಳಿದ್ದಾರೆ. ಸಾಯಂಕಾಲ ಸೂರ್ಯ ಅಸ್ತ ಆದ ಕೂಡಲೇ ಹೊಟ್ಟೆ ತುಂಬ ಉಂಡು ಮಲಗಿದರೆ ಬೆಳಗ್ಗೆ ತನಕ ಗೊರಕೆ ಹೊಡಿತಿರ್ತಾರೆ. ಅವರು ಗೊರಕೆಯಲ್ಲಿ ನಮಗೆ ನಿದ್ರೆ ಬರುವುದಿಲ್ಲ. ಆ ರೀತಿಯಾದ ನಿದ್ರೆ ಒಂದು ದಿವಸ ನಮಗೆ ಬರುವುದಿಲ್ಲ. ಇದಕ್ಕೆ ಕಾರಣ ಏನೋ ಕೇಳಿದ್ರಂತೆ. ಆವಾಗ ಸ್ವಾಮಿ ರಮಣ ಮಹರ್ಷಿಗಳು ಹೇಳಿದ್ರಂತೆ, ನಾನೊಂದು ಉಪಾಯ ಹೇಳ್ತೇನೆ, ಒಂದು ಪ್ರಯೋಗ ಮಾಡ್ತೀಯ ನೀನು? ಮಾಡ್ತೇನೆ. ಹಾಗಾದರೆ 99 ರೂಪಾಯಿಯ ಒಂದೊಂದು ರೂಪಾಯಿ ನಾಣ್ಯದ್ದು 99ರದ್ದು ಒಂದು ಗಂಟು ಮಾಡಿ ಅವ್ರ ಮನೆ ಈ ಪಕಾಸಿನ ಅಡಿಯಲ್ಲಿ ಗೋಡೆಯ ತಲೆ ಮೇಲೆ ಕಣ್ಣಿಗೆ ಕಾಣುವಾಗೆ ರಾತ್ರಿ ಹೊತ್ತಿನಲ್ಲಿ ಇಟ್ಟು ಸುಮ್ಮನೆ ಬನ್ನು. ಹೇಗೂ ಗೊರಕೆ ಹೊಡಿತಾರೆ, ಅವ್ರನ್ನ ಇಟ್ಟಿದ್ದೇನು ಗೊತ್ತಾಗೋದಿಲ್ಲ. ಇಟ್ಟು ಬಾ, ಒಂದು ದಿನ ಬಿಟ್ಟು ಪುನಃ ನನ್ನನ್ನು ಭೇಟಿ ಮಾಡು. ನಿನ್ನ ಸಮಸ್ಯೆಗೆ ಅವರಿಗೆ ಸುಖಕ್ಕೆ ಎರಡಕ್ಕೂ ಒಂದೇ ಉತ್ತರ ಹೇಳುತ್ತೇನೆ ನಿನಗೆ. ಸರಿ, ಇವು ಒಂದು ದಿವಸ ಪ್ರಯೋಗ ಮಾಡ. ಮಾರನೇ ದಿವಸ ಗಂಡ ಹೇಳಿದ್ನಂತ, ನೋಡು ಆ ಗೋಡೆ ತಲೆ ಮೇಲೆ ಎಂಥದೋ ಒಂದು ಗಂಟು ಕಾಣ್ತದೆ, ನೀನು ಇಟ್ಟಿದ್ದೇನೆ ಮತ್ತೆ ಹೇಳಿ. ಇಲ್ಲಪ್ಪ, ನಾನು ಇಡಲಿಲ್ಲ. ನಾನಂತೂ ಇಡಲಿಲ್ಲ, ನೀನು ಇಡಲಿಲ್ಲ. ಹಾಗಾದರೆ ಎಲ್ಲಿಂದ ಬಂತು ಆ ಗಂಟು? ನೋಡುವ
ತಡಿ ಹೇಳಿ ಗಂಟು ಬಿಚ್ಚಿದ್ರಂತೆ. ಗಂಟು ಬಿಚ್ಚಿ ನೋಡ್ತಾರೆ 99 ನಾಣ್ಯ, 100ಕ್ಕೆ 1 ಕಡಿಮೆ. ಆವಾಗ ಗಂಡು ಹೇಳಿದಂತೆ, ತಡಿ ಇವತ್ತು ₹1 ಅದಕ್ಕೆ ಸೇರಿಸುವ, ₹100 ಕರೆಕ್ಟ್ ಆಯ್ತಾ ಇಲ್ಲ, ₹100 ಒಂದು ಗಂಟು ಮಾಡಿ ಇಡುವ ಒಂದು ಕಡೆ ಹೇಳುವಂತ ಸಲಹೆ ಕೊಟ್ಟ. ಅದು 100 ಆಯಿತು. ಅವಾಗ ನಿನ್ನ ಹೇಳಿಕೆಯಲ್ಲಿ 100ರದ್ದು 1 ಗಂಟೆ ಆಯ್ತಾ, ಈಗ ನನಗೆ ಯಾವುದು ಶುರುವಾಯ್ತು. ಅವಾಗ ದಿವಸ ₹1 ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಆ ಮೊದಲನೇ 99 100 ಗಂಟು ಯಾರಿಗೆ ಸೇರ್ತು ಹೇಳಿ ಶುರುವಾಯ್ತು ವಿಷಯ ವ್ಯಾಜ್ಯ. ನಾನು ಕಂಡಿದ್ದು ಆ ಕಾರಣಕ್ಕಾಗಿ ಅದು ನನಗೆ ಸಲ್ಲಬೇಕಾದ್ದು. ಗಂಡು ಹೇಳ್ದ, ಕಂಡಿದ್ದು ನೀನು ಆರ್ಬೋದು, ಎತ್ಕೊಂಡು ಬಂದಿದ್ದು ನಾನು, ಆ ಕಾರಣಕ್ಕಾಗಿ ಆ ಗಂಟು ನನಗೆ ಪ್ರತಿನಿತ್ಯ ರಾತ್ರಿ ಜಗಳ. ಹೋಗಿ ಹೇಳಿದನಂತೆ, ಈಗ 99 100 ಮಾಡುವ ಜಗಳ ಅವ್ರ ಮೇಲೆ ನಡೀತಾ ಇದೆ. ಇದೇಯಪ್ಪ ನಿನ್ನ ಸಮಾಧಾನಕ್ಕಿರುವ ಕೊರತೆ. ಇದನ್ನೇ ನಮಗೆ ಹೇಳಿದರು, ಮೂಢಜೈಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಎಲ್ಲ ಭಸೆ ನಿಜ ಕರ್ಮೋಪಾತ್ತಂ. ಎಂಥ ಮಾತು ಹೇಳ್ತರು ನೋಡಿ. ವಿತ್ತಂ ತೇನ ವಿನೋದಯ ಚಿತ್ತಂ. ನೋಡಪ್ಪ, ನಿನ್ನ ಮನಸ್ಸಿಗೆ ಸಮಾಧಾನವನ್ನು ನೀನೇ ತಂದುಕೊಳ್ಬೇಕು. ಯಾವುದೇ ವಸ್ತು ಪದಾರ್ಥಗಳಿಂದ ಸಮಾಧಾನವನ್ನು ಖರೀದಿ ಮಾಡಿ ತರಲಿಕ್ಕೆ ಅಂಗಡಿಯಲ್ಲಿ ಸಿಗುವ ವಸ್ತು ಅಲ್ಲ. ಯಾವ ಡಾಕ್ಟರ್ ಗುಳಿಗೆಯಲ್ಲಿಯೂ ಇಂಜೆಕ್ಷನ್ನಲ್ಲಿಯೂ ಸಮಾಧಾನ ಕೊಡುವ ಔಷಧಿ ಇಲ್ಲ. ನಿದ್ರೆ ಬರುವ ಔಷಧಿ ಉಂಟು, ಅದು ಬೇರೆ, ಸಮಾಧಾನ ಅಲ್ಲ ಅದು. ಇದು ಭಾರತೀಯ ಸನಾತನ ಆರ್ಯ ಹಿಂದೂ ಸಂಸ್ಕೃತಿ. ಪರಂ ವೈಭವನ್ನೇತು ಮೇ ತತ್ಸ್ವರಾಷ್ಟ್ರಂ ಒಂದು ಮಾತನ್ನು ಹೇಳಿದರು. ಭಾರತ ವಿಶ್ವಗುರು ಆಗಬೇಕು. ವಿಶ್ವಗುರು ಅಂದ್ರೆ ಏನಾದ್ರೆ ಭಾರತ ವಿಶ್ವಗುರು ಆಗ್ತದೆ. ಇವತ್ತು ವರ್ತಮಾನದಲ್ಲಿ ಸಂಸ್ಕೃತವನ್ನೋ, ವೇದವನ್ನೋ, ಆಧ್ಯಾತ್ಮಿಕ ಗ್ರಂಥವನ್ನೋ, ವೇದಾಂತವನ್ನು ಓದಿದವರ ಕೊರತೆ ನಮ್ಮ ದೇಶಕ್ಕೆ ಇಲ್ಲ. ಈಗ ಸಾವಿರ ಸಂಖ್ಯೆಯಲ್ಲಿದೆ. ಹಾಗಾದರೆ ಇನ್ನೂ ನಾವು ನಮ್ಮ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಅಂತಾದರೆ ಇಲ್ಲ, ಆಗಬೇಕಾದ್ದು ಒಂದು ಉಂಟು. ನಾವೆಲ್ಲ ನಮ್ಮನ್ನು ಅರ್ಥೈಸಿಕೊಳ್ಳಬೇಕಾದ್ದು. ನಾನು ಶ್ರೀಮಂತನಾಗಬೇಕಾದ ಅಗತ್ಯ ನನಗಿಲ್ಲ, ನಾನು ಸಮೃದ್ಧನಾಗಬೇಕು. ಭಗವಂತ ನನಗೇನನ್ನು ಕೊಟ್ಟಿದ್ದಾನೋ ಅದನ್ನು ಪಡೆದು ಅನುಭವಿಸಿ ಸಮೃದ್ಧಿಯನ್ನು ಅನುಭವಿಸುವ ಮನಸ್ಸು ಯಾವತ್ತು ನಮ್ಮಲ್ಲಿ ಬರ್ತದೆಯೋ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಯಾವತ್ತು ಈ ಮನಸ್ಸು ಬರ್ತದೆಯೋ ಆವತ್ತು ಈ ಲಂಚಾವತಾರ, ಭ್ರಷ್ಟಾಚಾರ, ವ್ಯಸನ ಇತ್ಯಾದಿಗಳೆಲ್ಲ ತಾನೇ ಬಿಟ್ಟು ಹೋಗ್ತದೆ. ಒಂದು ಸ್ವಾರಸ್ಯವಾದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ಚಿಕ್ಕ ಮಗು, ಆ ಮಗುವಿನ ಕೈಯಲ್ಲಿ ಒಂದು ಚಾಕು ಸಿಕ್ಕೋಗಿದೆ. ಈಗ ಆ ಚಾಕುವಿನ ಜೊತೆಯಲ್ಲಿ ಮಗು ಆಟ ಆಡ್ತಾ ಇದೆ. ಹಾಗೆ ಆಟ ಆಡಿದರೆ ಆ ಮಗುವಿನಿಗೆ ಆ ಚಾಕುವಿನಿಂದ ಏನು ಆಗಬಹುದು ಆಲೋಚನೆ ಮಾಡಿ. ಕೈ ಕೊಳ್ತ್ಕೋತಿದೆಯಾ ಇಲ್ವ? ಅದು ಹಠ ಹಿಡ್ಕೊಂಡು ಬಿಟ್ಟಿದೆ, ಚಾಕುವನ್ನು ಬಿಡ್ತಾ ಇಲ್ಲ. ತಂದೆ ತಾಯಿ ಪ್ರಯತ್ನಿಸ್ತಾ ಇದ್ದಾರೆ, ಅಮ್ಮ ಕೊಡು ಚಾಕು. ಆ ಚಾಕುವಿನ ಹೊಸ ಚಾಕು ಪಳ 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 ಹೊಳಿತಾ ಇದೆ. ಚಾಕುವನ್ನು ಬಿಡ್ಲಿಕ್ಕೆ ಮಗು ಸಿದ್ಧ ಇಲ್ಲ. ಆವಾಗ ಬುದ್ಧಿವಂತರಾದ ತಂದೆ ತಾಯಿಗಳು ಏನು ಮಾಡ್ತಾರೆ ಹೇಳಿ? ಹೆದರಿಸಿದ್ರು ಆಗುವುದಿಲ್ಲ, ನಂಬಿಸಿದ್ರು ಕೊಡ್ತಾ ಇಲ್ಲ. ಏನು ಮಾಡಿ ಚಾಕುವನ್ನು ಕೈಯಿಂದ ತಪ್ಪಿಸಬೇಕು. ಇವರು ಬುದ್ಧಿವಂತಿಕೆ ಮಾಡಿದರೆ ಪಳ 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 ಹೊಳೆಯುವ ರ್ಯಾಪರ್ನಲ್ಲಿ ಸುತ್ತಿದ ಚಾಕ್ಲೇಟನ್ನು ತೋರಿಸಿದ ಕೂಡಲೇ ಚಾಕು ಬಿಡ್ತು, ಅದನ್ನು ಹಿಡೀತು. ಇದು ನಮ್ಮ ಹಿರಿಯರು ನಮಗೆ ಕೊಟ್ಟ ನಾವು ಸಂಸಾರ ಅನ್ನುವ ಬಂಧನದಲ್ಲಿ ಅದನ್ನೇನು ಹಿಡ್ಕೊಂಡಿದ್ದೇವೆ, ಇದನ್ನು ಬಿಡಲಿಕ್ಕೆ ದೇವರು ಅನ್ನುವ ಒಂದು ಪದಾರ್ಥವನ್ನು ನಮಗೆ ತೋರಿಸಿದರು. ಅದನ್ನು ನೀನು ಹಿಡಿಯಪ್ಪ ಅಂತ ಹೇಳಿದರು. ಅಲ್ಲಿ ಎದುರಿಗೆ ಹೋಗಿ ನಿಂತು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನೋಡಪ್ಪ, ನಿನ್ನನ್ನು ಬಿಟ್ಟರೆ ನನಗಿನ್ನು ಈ ಪ್ರಪಂಚದಲ್ಲಿ ಯಾರೂ ಗತಿ ಇಲ್ಲ ಅನ್ನೋದನ್ನು ಕೇಳುವ ಪಾಠವನ್ನು ಹೇಳಿಕೊಡ್ಲಿಕ್ಕೆ ನಮ್ಮ ಹಿರಿಯರು ನಮಗೆ ಶುರು ಮಾಡಿದರು. ಹಾಗಾಗಿ ನಮ್ಮ ಕಿರಿಯರಿಗೆ ನಾವು ಶುರು ಮಾಡಿಸ್ತಾ ಇದ್ದೇವೆ, ನೀನು ದೇವರ ವೇಷವನ್ನು ಹಾಕು. ಎಲ್ಲರೂ ದೇವರ ವೇಷವನ್ನು ಮಾತ್ರ ಹಾಕಲಿಲ್ಲ, ರಾವಣನ ವೇಷದವರು ಇದ್ದಾರೆ, ಕುಂಭಕರ್ಣನ ವೇಷದವರು ಇದ್ದಾರೆ. ಏನು ಇದರ ತಾತ್ಪರ್ಯ? ನಮ್ಮಲ್ಲಿಯೂ ರಾವಣನೂ ಇದ್ದಾನೆ, ಕುಂಭಕರ್ಣನೂ ಇದ್ದಾನೆ, ಕಂಸನೂ ಇದ್ದಾನೆ. ನನ್ನಲ್ಲಿರುವ ಕಂಸನನ್ನು ಕೃಷ್ಣನನ್ನು ಎರಡೂ ಜನರನ್ನು ಗುರುತಿಸು. ಆ ಕೃಷ್ಣ ಎನ್ನುವ ಸಾತ್ವಿಕ ಶಕ್ತಿಯಿಂದ ಆ ಕಂಸ ಎನ್ನುವ ತಾಮಸಿ ಶಕ್ತಿಯನ್ನು ನೀನು ದೂರ ಸರಿಸು.
ಇದಪ್ಪ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟ ಪಾಠ. ಯಾವತ್ತು ನಮ್ಮೆಲ್ಲರ ಮನಸ್ಸು ಈ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಹೋಗ್ತದೆಯೋ ಆವತ್ತು ಈ ದೇಶದಲ್ಲಿ ಯಾವ ದುಷ್ಟ ಶಕ್ತಿಯು ಏನನ್ನೂ ಮಾಡಲಾರದು. ಯಾವುದು ಈ ಮನಸ್ಸು ನಮಗೆ ಬರುವುದಿಲ್ವೋ ನಮ್ಮನ್ನು ನೋಡಿ ನಮ್ಮ ಮುಂದಿನ ಮಕ್ಕಳು ಅದನ್ನು ಕಲೀಲಿಕ್ಕೆ ಅವಕಾಶವೇ ಇಲ್ಲಲ್ಲ. ಮನೆಯು ಮೊದಲ ಪಾಠಶಾಲೆ ಹೇಳಿದರು. ಮಹಿಳೆಯರ ಸಂಖ್ಯೆ ನಮ್ಮ ನಿರೀಕ್ಷೆಯಷ್ಟೇ ಬಂತು. ಅದು ಬರಬೇಕು. ಕಾರಣ ಏನು ಗೊತ್ತಾ? ಮಕ್ಕಳಿಗೆ ಮೊದಲನೇ ಗುರು ತಾಯಿ. ಮನೆಯು ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲೇ ಗುರುವು. ಆ ಜನನಿ ತಾಯಿಯೊಂದು ತನ್ನ ಮಗುವಿಗೆ ತಾನು ಹಾಗಿದ್ದು ತೋರಿಸಿದರೆ ಮಗು ನೋಡಿ ಕಲಿತದೆ. ಈಗ ಒಂದು ಉದಾಹರಣೆ, ನಾವಿಷ್ಟೆಲ್ಲ ಮಂದಿ ಸೇರಿದ್ದೇವೆ, ನಾವೆಲ್ಲ ಕನ್ನಡದಲ್ಲಿ ಮಾತಾಡ್ತೇವೆ. ಕನ್ನಡದಲ್ಲಿ ಮಾತಾಡಿದರೆ ಮಾತ್ರ ನಮಗೆ ತಿಳಿಯುತ್ತದೆ ನಾವು ಕನ್ನಡ ಕಲ್ತಿದ್ಯಾರಿಂದ. ಯಾರ ನನಗೆ ಕನ್ನಡ ಕಲಿಸಿದರು? ಓದಲಿಕ್ಕೆ ಬರೀಲಿಕ್ಕೆ ಬರದೇ ಇರಬಹುದು, ಮಾತನಾಡಲಿಕ್ಕಂತೂ ಬರ್ತದೆಯಾ? ಯಾರಿಂದ ನಾನು ಕನ್ನಡವನ್ನು ಕಲಿತೆ? ಒಂದು ಪ್ರಶ್ನೆ ಇಟ್ಕೊಳ್ಳಿ. ಯಾರು ನನಗಿದನ್ನು ಕಲಿಸ್ಲಿಲ್ಲ, ಕೇಳಿ ಕಲಿತೆ. ಹಾಗೆಯೇ ಮಗುವೊಂದು ನೋಡಿ ಕಲಿತದೆ, ಕೇಳಿ ಕಲಿತದೆ. ನನ್ನ ಮಗು ಒಳ್ಳೆಯದಾಗಬೇಕು, ನಮ್ಮ ಮನೆ ಸಮೃದ್ಧಿಯಲ್ಲಿರಬೇಕು, ಮಕ್ಕಳು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅಂತಾದರೆ ಆ ಮೊದಲನೆಯ ಗುರುವಾದ ತಾಯಿ ಮಗುವಿಗೆ ಆ ಪಾಠವನ್ನು ತೋರಿಸಿದರೆ, ಹೇಳಿದ್ರೆ ಪ್ರಯೋಜನ ಇಲ್ಲ, ನೆನಪಿಟ್ಕೊಳ್ಳಿ. ಅದನ್ನು ತೋರಿಸಿದರೆ ಆ ದಾರಿಯಲ್ಲಿ ಮಗು ಬರ್ತಿರ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಈ ವ್ಯವಸ್ಥೆ ಸಾಗಬೇಕು ಅನ್ನುವ ಒಂದು ಉದ್ದೇಶದಿಂದ ನಾನು ಒಂದು ಮಾತನ್ನು ಹೇಳಿದೆ. ಇವತ್ತಿನ ಸಭೆಯಲ್ಲಿ ಮಾತನಾಡಬೇಕು ಅಂತಾದರೆ ಪ್ರಾಸ್ತಾವಿಕ ನನಗಿರಲಿ. ಆ ಪ್ರಾಸ್ತಾವಿಕ ಇವತ್ತಿನ ಸಭೆಗೆ ಅಲ್ಲ, ಮುಂಜುಗುಣಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಂದೊಂದು ಪ್ರಸ್ತಾವನೆಯಾಗಿರಲಿ. ಇದು ಬೆಳೆದುಕೊಳ್ಳಬೇಕು. ಇನ್ನು ಎಷ್ಟು ವರ್ಷ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ? ಒಂದು ಆಧ್ಯಾತ್ಮಿಕ ತಪಸ್ವಿಯ ತಪಸ್ಸಿನ ಶಕ್ತಿ ಒಂದು ಕಡೆಯಲ್ಲಿ ನ್ಯಾಸವಾಗಿದ್ದ ಈ ಪವಿತ್ರವಾದ ಕ್ಷೇತ್ರ ಇದು ನಿರಂತರವಾಗಿ ನಡಿಬೇಕು. ಉದ್ದೇಶ ದೇವಸ್ಥಾನದ ಕಟ್ಟಡಗಳು ಸಾಕಷ್ಟಾಗಬೇಕು, ದೇವಸ್ಥಾನದ ಪಲ್ಲಕ್ಕಿ ರಥಗಳಿಗೆ ಬೆಳ್ಳಿಯ ಬಂಗಾರದ ಹೊದಿಕೆ ಆಗಬೇಕು. ಇದು ಒಂದೇ ಉದ್ದೇಶ ಅಲ್ಲ. ಇಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಾತ್ವಿಕ ಮನಸ್ಸು ಜಾಗೃತ ಆಗಬೇಕು. ಅದಕ್ಕಾಗಿ ದೇವಸ್ಥಾನ ಬಂದಿತ್ತು. ಏನು ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ. ಪೂಜೆಗೆ ದೇವಸ್ಥಾನದ ಒಳಗೆ ನಾವು ಹೋಗುವಾಗ ಒಂದು ಪ್ರಾರ್ಥನೆಯನ್ನು ಮಾಡಿ ಹೋಗ್ಬೇಕಂತೆ. ವಾಮಪಾದ ತಲೇನಾಥ ಭೂಮಿ ಮಾ ಸ್ಫಾಲಯೇ ತ್ರಿಧ ಸಾರ್ಧತಾಲತ್ರಯೇಣೇವ ಭೂತ ಮುಚ್ಚಾಟಯೇದ್ ಗುರು. ನೋಡಪ್ಪ, ನೀನು ಯಾವ ಜಾಗಕ್ಕೆ ಬರ್ತಾ ಇದ್ದಿ, ಈಗ ನಿನ್ನಲ್ಲಿ ನೀನು ಗುರುತಿಸು. ನನ್ನಲ್ಲಿರುವ ಒಳ್ಳೆಯದು ಯಾವುದು, ನನ್ನಲ್ಲಿರುವ ಕೆಟ್ಟದ್ದು ಯಾವುದು. ಅದಕ್ಕೆ ಬೇರೆಯವರು ಹೇಳಬೇಕಾದ್ದಿಲ್ಲ, ನಮಗೆ ಗೊತ್ತಿರ್ತದೆ. ಅದನ್ನು ಬಿಡುವ ಪ್ರಯತ್ನವನ್ನು ಮಾಡು. ಒಳ್ಳೆಯದನ್ನು ಹಿಡಿಯುವ ಪ್ರಯತ್ನಕ್ಕಾಗಿ ಒಳಗೆ ಹೋಗು. ಇದು ಇಡೀ ಪ್ರಪಂಚಕ್ಕೆ, ಪ್ರತಿ ಗ್ರಾಮದಲ್ಲಿ, ಪ್ರತಿ ದೇವಸ್ಥಾನಕ್ಕೆ ಬೇಕಾದ ವಿಷಯ. ಆ ವಿಷಯಕ್ಕೆ ನಮ್ಮೂರರವರು ಸೇರುವ ಜಾಗ ಇವತ್ತಿದು. ನಮ್ಮ ಪರಿಸರದವರು, ಮುಂಜುಗುಣಿಯ ಈ 6 ಗ್ರಾಮದವರು, ಧರ್ಮಸ್ವ ಗ್ರಾಮದವರೆಲ್ಲ ಸೇರಿ ಆಚರಿಸುವ ಒಂದು ಹಿಂದೂ ಧಾರ್ಮಿಕ ಪ್ರೇರಣಾ ಹಬ್ಬ. ಈ ಹಬ್ಬದಲ್ಲಿ ನಂದು ಒಂದಿಷ್ಟು ಬೇಡಿಕೆಗಳು. ಏನಪ್ಪ, ನಾವೆಲ್ಲ ಒಳ್ಳೆಯದಾಗುವ ಒಂದು ಸಂಕಲ್ಪವನ್ನು ಮಾಡೋಣ. ನಾನು ಮೊದಲು ಒಳ್ಳೆಯವನಾಗಬೇಕು, ನನ್ನಲ್ಲಿರುವ ಕೆಟ್ಟತನವನ್ನು ನಾನು ಗುರುತಿಸಿಕೊಳ್ಬೇಕು. ಸಮಾಜದ ಎದುರಿನಲ್ಲಿ ಬೆಳೆ ಬಟ್ಟೆಯನ್ನು ಹಾಕಿ ಒಳ್ಳೊಳ್ಳೆ ಮಾತನ್ನಾಡು ಶ್ರೀನಿವಾಸ ಭಟ್ರು ದೊಡ್ಡ ಸಂಭಾವಿತರು ಮಾತಿನಲ್ಲಿ ಇಷ್ಟೇ ನನ್ನೆಲ್ಲ ಆಗಬಾರದು. ಈ ರೀತಿಯಾದ ಪ್ರಯತ್ನವನ್ನು ನಾವೆಲ್ಲ ಮಾಡಿದಾಗ ವರ್ತಮಾನದ ಈ ಸಮಾಜ ಮುಂಜುಗುಣಿಯ ಕ್ಷೇತ್ರದ ಅಭಿವೃದ್ಧಿಯ ಮೂಲಕವಾಗಿ ಇಡೀ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಕ್ಷೇತ್ರ ಇದಾಗಲಿ ಅನ್ನುವ ಪ್ರಸ್ತಾವನೆಯನ್ನು ನಿಮ್ಮ ಎದುರಿನಲ್ಲಿ ಮಾಡುವ ಉದ್ದೇಶಕ್ಕಾಗಿ ಈ ಪ್ರಸ್ತಾವನೆಯ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಅಂತಹ ಭಾರತ ದೇಶವೇ ಸರ್ವಶ್ರೇಷ್ಠವಾದ ದೇಶ. ಮಹರ್ಷಿಗಳು ಹೇಳಿದರು, ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ. ಭಾರತದಲ್ಲಿ ನೀನು ಹುಟ್ಟಿದ್ದಿ ಅಂದರೆ ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ನೀನು ಈ ಭಾರತ ಭೂಮಿಯಲ್ಲಿ ಹುಟ್ಟಿದೆಯಪ್ಪ.
ಅಂತಹ ಪವಿತ್ರವಾದ ಭೂಮಿಯಲ್ಲಿ ಹುಟ್ಟಿದ ನಾನು ಎಷ್ಟು ಒಳ್ಳೆಯವನು ಅನ್ನುವ ಪ್ರಶ್ನೆಯನ್ನು ನನಗೆ ನಾನು ಇಟ್ಕೊಳ್ಬೇಕೋ ಬೇಡವೋ? ಆವಾಗ ನನ್ನನ್ನು ನಾನು ಒಳ್ಳೆಯದನ್ನಾಗಿ ಮಾಡಿಕೊಳ್ಳುವಲ್ಲಿ ನಮಗೆ ನಾವು ಪ್ರಾಸ್ತಾವಿಕರಾಗಬೇಕು, ನಮಗೇ ನಾವು ಅಧ್ಯಕ್ಷರಾಗಬೇಕು, ನಮಗೇ ನಾವು ಸ್ವಾಗತವನ್ನು ಹೇಳಿಕೊಳ್ಳಬೇಕು, ನಮಗೆ ನಾವು ಅಭಿನಂದನೆಯನ್ನು ಹೇಳಿಕೊಳ್ಳಬೇಕು. ಹೇಗೆ? ನೋಡಪ್ಪ, ನಾನೊಬ್ಬ ಒಳ್ಳೆಯವನಾಗಬೇಕು. ನೋಡಿ, ದೇವ್ರ ಮುಂದೆ ಕೂತ್ಕೊಳ್ತೇವೆ, ಭಜನೆ ಮಾಡ್ತೇವೆ, ದೇವರಿಗೆ ಆರತಿ ಎತ್ತುತ್ತೇವೆ. ಇದ್ರದ್ದೆಲ್ಲ ಉದ್ದೇಶ ಏನು? ಒಂದು ಸಾರಿ ಮನಸ್ಸಿಗೆ ತಂದುಕೊಂಡ್ರೆ ಆ ಸಭೆಯಲ್ಲಿ ನಾನೇ ಇವತ್ತು ವಿಶೇಷ ಆಮಂತ್ರಿತ ವ್ಯಕ್ತಿ, ದೇವ್ರ ಮುಂದೆ, ನಮ್ಮನೆ ದೇವ್ರ ಮುಂದೆ ನಾನೇ ಈಗಿಲ್ಲಿ ಬಂದು ಕೂತಿದ್ದೇನೆ, ನಾನು ಸಭಾಧ್ಯಕ್ಷ, ದೇವರಲ್ಲೊಬ್ಬ ಅಲ್ಲಿದ್ದಾನೆ, ನೀನು ಬಾರಪ್ಪ ಅಂತ ಕರಿತೇವೆ, ಅದೇ ಸ್ವಾಗತ. ಮನಸ್ಸಿಗೆ ತಂದ್ಕೊಳ್ಳಿ, ಇದು ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ನಡೆಯುವಂತಹದ್ದು. ಸ್ವಾಗತ ಮಾಡಿ ಹೇಳ್ತೇವೆ, ಪ್ರಭು ನೀವು ಬಹಳ ದೂರಿಂದ ಎಲ್ಲ ಬಂದ್ರಿ, ನಿಮಗೆ ತುಂಬ ಆಯಾಸ ಶ್ರಮ ಆಗಿರಬಹುದು, ಭಗವಂತ ನೀನು ಬಹಳ ದೊಡ್ಡವ, ನಾನು ಅತ್ಯಲ್ಪ, ಇಲ್ಲೇನಾದರೂ ತೊಂದರೆ ಅದನ್ನೆಲ್ಲ ನೀನು ಸ್ವೀಕರಿಸಪ್ಪ. ನೋಡಿ, ಅಲ್ಲೊಬ್ಬ ನಾನು ಸ್ವಾಗತಕಾರನಾದೆ, ಹೌದಾ? ಹಾಗಾಗಿ ನಾನೊಬ್ಬ ಅತಿಥಿಯನ್ನು ಉಪಚರಿಸುವ ಅಭ್ಯಾಗತನೂ ನಾನಾದೆ. ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸಿದ್ದೇವೆ. ಕೊನೆಯಲ್ಲಿ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ. ನೋಡಪ್ಪ, ನಮಗೆಲ್ಲರಿಗೂ ನೀನು ಒಳ್ಳೆಯದು ಮಾಡಪ್ಪ. ಇದು ನಮ್ಮ ಬದುಕಿನ ಜೀವನದ ಅನಿವಾರ್ಯ ಮತ್ತು ಎಲ್ಲರೂ ಆಚರಿಸುವ ಒಂದು ಭಾಗ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೂಲಕವಾಗಿ ನಾವೆಲ್ಲ ಒಂದು ಕಡೆಯಲ್ಲಿ ಸೇರಿ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಶಕ್ತಿಯ ಜಾಗೃತಿಗಾಗಿ ನಾವು ಮನಸ್ಸನ್ನು ಮಾಡಿದರೆ ನಾವಿರುವ ಜಾಗವೇ ಒಂದು ಅತ್ಯುನ್ನತವಾದ ಶ್ರೇಷ್ಠವಾದ ಜಾಗ ಆಗ್ತದೆ. ಆ ಸಂಕಲ್ಪ ನಮ್ಮೆಲ್ಲರದ್ದು ಆದಾಗ ಮಾತ್ರ ಅದು ಸಾಧ್ಯವಾಗ್ತದೆ ಅನ್ನುವ ವಿಷಯವನ್ನು ಹೇಳ್ತಾ, ನನಗೆ ಕೊಟ್ಟ ಸಮಯ ಮಿತಿಯಲ್ಲಿ ಮಾತನ್ನು ಮುಗಿಸುವ ಉದ್ದೇಶಕ್ಕಾಗಿ ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.